ನಿಖಿಲ ನಿಖಿಲ್ನ ಮೋಕೆದ ಕುಡ್ಲದ ಮಕ್ಕಳ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಹೋಗ್ತಾ ಇರುವ ಜಾಗ ಬಂದು ಓಲ್ಡ್ ಸಿಟಿ, ಅಂದರೆ ಅದು ಓಲ್ಡ್ ಜಾಫಾ ಸಿಟಿ ಬಂದು ಅರಬ್ಸ್ಗಳದ್ದು. ಅಲ್ಲಿ ಅವರದ್ದು ಫುಡ್ ಆಗಲಿ, ಇಲ್ಲಿ ಎಲ್ಲ ರೀತಿಯ ವೆರೈಟಿ ಆಫ್ ಫುಡ್ ಎಲ್ಲ ಇದೆ. ನಾನು ಕೂಡ ಅಲ್ಲಿಗೆ ಈಗ ಅದನ್ನು ಟೇಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಬನ್ನಿ ನನ್ನ ಜೊತೆ. ನನ್ನ ಪಯಣ ಶುರುವಾಗಿದೆ ಈಗ. ಇದು ನಾನು ದೀಸಿಂಗ್ ಆಫ್ ಸ್ಟ್ರೀಟಿಂದ ಬೀಚ್ ಆಗಿ ಹೋಗ್ತಾ ಇರೋದು. ಇದೆಲ್ಲ ಇವರ ರೆಸ್ಟೋರೆಂಟ್, ನೀವು ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ವೀಕೆಂಡಲ್ಲಿ ಇವರೆಲ್ಲ ಜನ ಕೂಡ ಈ ಬೀಚ್ಗೆ ಜಾಸ್ತಿ ಬರ್ತಾರೆ. ಮತ್ತು ಇವರು ಫಿಟ್ನೆಸ್ ಮೇಂಟೈನ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್. ಡೈಲಿ ವಾಕ್ ಮಾಡ್ತಾರೆ, ರನ್ನಿಂಗ್ ಮಾಡ್ತಾರೆ. ವೀಕೆಂಡಲ್ಲಿ ಅಷ್ಟೇ ತುಂಬಾ ಜಾಸ್ತಿ ಇರ್ತಾರೆ. ಈ ಜಾಗದಲ್ಲಿ ತುಂಬ ಕ್ರೌಡ್ ಇರುತ್ತೆ ಈ ದಿನ, ಅಂದರೆ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ. ಇಲ್ಲಿಂದ ಎಲ್ಲ ಪಾರ್ಕ್ ಇರುತ್ತೆ. ನಾನು ಈಗಾಗಲೇ ಬೀಚ್ಗೆ ರೀಚ್ ಆಗಿದ್ದೇನೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂಸ್ ಅಂತ. ಇದು ಬೀಚ್ಗೆ ಹೋಗೋ ದಾರಿ. ಇದು ಬೀಚಿಂದು ಮೇಲಿಂದು ವ್ಯೂ ಹೀಗಿದೆ. ಕೆಳಗಡೆ ನಾನು ಹೋಗಿಲ್ಲ, ಹೋಗ್ತಾ ಇದ್ದೇನೆ, ಹೋಗ್ಬೇಕಷ್ಟೇ. ಕೆಳಗಡೆ ಕಾಣಿಸ್ತಿದೆಯಲ್ಲ, ಅದು ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಿದೆ. ಈಗ ನಾನು ಬೀಚಿಗೆ ರೀಚ್ ಆಗಿದ್ದೇನೆ. ಇದು ಬೀಚಿಗೆ ನಾವು ಹೋಗುವ ದಾರಿ. ಇಲ್ಲಿ ಕೆಳಗಡೆ ನಾನು ಹೋಗ್ತಾ ಇದ್ದೀನಿ ಇವಾಗ. ಹೀಗಿದೆ ನೋಡಿ. ಇಲ್ಲಿ ಎಲ್ಲ ಜನರು ಈಗ ಬೀಚಲ್ಲಿ ಜಾಸ್ತಿ ಇರ್ತಾರೆ. ಯಾಕಂದರೆ ಈಗ ಸಮ್ಮರ್ ನಡೀತಾ ಇದೆ. ಪ್ರತಿಯೊಬ್ಬರು ಬಂದು ಇಲ್ಲಿ ಸ್ನಾನ ಮಾಡ್ತಾರೆ, ಅಲ್ಲಾಂದರೆ ಆಟ ಆಡ್ತಾರೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಇಲ್ಲಿ ನಾಯಿ ಮರಿ ನೋಡಿ ಅಂತ ಸಣ್ಣ ಮಕ್ಕಳಿಗೆ, ಸಣ್ಣ ಬಿಕ್ಕಿನ ಮರಿಯಾಗಿ. ಎಲ್ಲಿಂದಲೋ ನೀ ಎದುರಿಗೆ ಬಂದೆ, ನನ್ನೆಡೆಗೆ ನಗುವ ಬೀರುತ್ತ ನಿಂದೆ, ತಂದೆ ನೀ ಮಾಯಾ ಲೋಕವೇ ಕ್ಷಣದಲ್ಲಿ. ಇದು ಬೀಚ್ ಸೈಡ್ಸ್ ಇರುವ ಎಲ್ಲ ಕೆಫೆಗಳು. ಕಾಫಿ ಕುಡಿಯೋರು, ಜ್ಯೂಸ್ ಕುಡಿಯೋರು. ನಿಮಗೆ ಆಗಲೇ ಹೇಳಿದ್ದೇನೆ, ಇವರು ಇಲ್ಲಿ ಜನಗಳು ಲೈಫ್ ಸ್ಟೈಲ್ ಹೇಗೆ ಅಂದರೆ ಅವರು ತುಂಬ ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ಬೋದು ಯಾವ ಥರ ರನ್ನಿಂಗ್ ಮಾಡ್ತಿದ್ದಾರೆ. ಬೀಚ್ ಅಲ್ಲಿಂದ ಇಲ್ಲಿ ತನಕ ರೋಡಲ್ಲಿ ಪೂರ್ತಿ ಜನ ವಾಕ್ ಮಾಡ್ತಾರೆ, ರನ್ ಮಾಡ್ತಾರೆ. ಹಾಗೆ ಅಲ್ಲಿ ಕೂಡ ನೀವು ನೋಡ್ಬೋದು ಎಲ್ಲ ಕಡೆನೂ ಜಿಮ್ ಫೆಸಿಲಿಟೀಸ್ ಇರುತ್ತೆ. ಇಲ್ಲಿ ಬೀಚಲ್ಲಿ ಬಂದರೆ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಎಲ್ಲ ಕಡೆನೂ ಅಷ್ಟೇ, ಪಾರ್ಕಲ್ಲಿ ಆಗಲಿ, ರೋಡ್ ಆಗಲಿ, ಅಲ್ಲಿ ಮಧ್ಯೆ ಮಧ್ಯೆ ಈ ಥರದ್ದು ವ್ಯವಸ್ಥೆಗಳೆಲ್ಲ ಇರ್ತವೆ. ಯಾಕಂದರೆ ಇಲ್ಲಿ ಜನಗಳೇ ಹೀಗೆ ತುಂಬ ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡ್ತಾರೆ. ನೀವು ಅಲ್ಲಿ ನೋಡ್ಬೋದು, ಮೇ ಬಿ ನನ್ನ ವಾಯ್ಸ್ ನಿಮಗೆ ಕಡಿಮೆ ಕೇಳ್ತಿರ್ಬೋದು. ಅಲ್ಲಿ ನಿಮಗೆ ಪಾರ್ಟೀಸ್ ಎಲ್ಲ ನಡೆಯುತ್ತೆ. ಇಲ್ಲಿ DJ, ಮ್ಯೂಸಿಕ್ಸ್ ಎಲ್ಲ ರೀತಿ ಫೆಸಿಲಿಟೀಸ್ ಇರುತ್ತೆ. ಅದು ಬೀಚ್ ಕರೆಕ್ಟಾಗಿ ಆಪೋಸಿಟಲ್ಲಿ ಇದೆ. ನಿಮಗೆ ಇದು ಲೈಟ್ ಹಾಕಿದೆ ಅಂದರೆ ರಾತ್ರಿಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ರಾತ್ರಿ ಟೈಮಲ್ಲಿ ನೋಡಿದ್ದೀನಿ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಮನಸ್ಸು ಭ್ರಮರ ಕನಸೊಂದು ಹುಟ್ಟಾಯ್ತು, ನಿನ್ನ ಹೆಸರನ್ನಿಟ್ಟಾಯ್ತು, ಕದ್ದೇಲಿ ಚೆಲುವೆ ನನ್ನ ಮನಸ್ಸನ್ನೇ. ತುಂಬ ಬಾಯಾರಿಕೆ ಆಗ್ತದೆ, ನೀರು ತರೋದು ಮರ್ತಿದ್ದೀನಿ ನಾನು. ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಕಾಣ್ತಾ ಉಂಟು, ಅಲ್ಲಿಗೆ ಹೋಗ್ತಿದ್ದೇನೆ. ಮನಸ್ಸೆಲ್ಲ ಹುಚ್ಚಾಯ್ತು, ಇದು ಏನೋ ಏಕೋ ಜಸ್ಮಾತ್ಮದಲ್ಲಿ ನಾನಿಲ್ಲಿ ಸ್ವಲ್ಪ ಬೀಚಲ್ಲಿ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ನಿಮಗೆಲ್ಲ ತೋರಿಸ್ಬೇಕು ಅಂತ. ಇಲ್ಲಿ ಜನಗಳ ಇದು ಜೀವನ ಶೈಲಿ ಹೇಗಿರುತ್ತೆ, ಅವ್ರು ಯಾವ ಥರ ಇರ್ತಾರೆ, ಈ ಥರ ಫ್ರೆಂಡ್ಸ್ ಎಲ್ಲ ಜೊತೆ ಬಂದು ಅವ್ರು ಆಟ ಆಡ್ತಿರ್ತಾರೆ, ಜಾಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬಾರ್ಬಿಕ್ಯೂ ಎಲ್ಲ ಮಾಡಿಕೊಂಡು ಫ್ಯಾಮಿಲಿ ಜೊತೆ ತಿಂತಾರೆ, ಊಟ ಮಾಡ್ತಾರೆ, ಮಕ್ಕಳನ್ನು ಕರ್ಕೊಂಡು ಬಂದು ಜಾಸ್ತಿ ಇಂಥದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡಿಸ್ತಾರೆ ಅವರು. ಯಾಕಂದರೆ ಅವರು ಮಕ್ಕಳಿಗೆ ಇಂಥ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಒಳ್ಳೆಯದು, ಹೆಲ್ತಿಗೂ ಅಂತ ಒಳ್ಳೇದಲ್ವ. ಇದು ಮಕ್ಕಳಿಗೆಲ್ಲ ಆಟ ಆಡುವಂಥದ್ದು ಇಲ್ಲಿ ಈ ಥರ ತುಂಬ ಇದೆ ಬೀಚಲ್ಲಿ. ಇಲ್ಲೆಲ್ಲ ಕರ್ಕೊಂಡು ಬರ್ತಾರೆ ಅವರು. ಅಲ್ಲಾಂದರೆ ಫೋಟೋಶೂಟ್ ಮಾಡಬೇಕು ಅಂದರೆ ಇದು ಬ್ಯೂಟಿಫುಲ್ ಲೊಕೇಶನ್ ನನ್ನ ಪ್ರಕಾರ. ಆ್ಯಂಡ್ ಮೇಲಿಂದ ನಾವು ನಿಂತರೆ ಇಲ್ಲಿ ಬೀಚ್ ಕಾಣಿಸುತ್ತೆ. ಮೇಲಿಂದ ನಿಂತರೆ ಬೀಚ್ ಕಾಣಿಸುತ್ತೆ. ಕೆಳಗಡೆ
ತುಂಬ ಗಾಳಿ ಇತ್ತು, ನಾನು ಮಾತಾಡೋದು ನಿಮಗೆ ಕೇಳಿಸಲಿಕ್ಕಿಲ್ಲ. ಇದು ಮೇಲಿಂದ ನಾನು ವ್ಯೂಸ್ ತೋರಿಸ್ತಾ ಇದ್ದೀನಿ. ಕೆಳಗಡೆ ಬೀಚ್ ಇತ್ತು, ಮೇಲಿಂದ ನಾನು ತೋರಿಸ್ತಾ ಇದ್ದೀನಿ. ಮತ್ತು ನಾನು ಕೆಳಗಡೆ ಹೋಗಿದ್ದೆ ಮತ್ತು ಮೇಲೆ ಬಂದಿರೋದು. ಇವರೆಲ್ಲ ಆಟ ಆಡೋದು ಎಲ್ಲ ಪೂರ್ತಿ ಬೀಚಲ್ಲಿ ಆಟ ಆಡೋದೇ ಜಾಸ್ತಿ. ಮಕ್ಕಳು ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲರೂ ಒಟ್ಟಿಗೆ ಸೇರಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ. Wanna be with you forever, wanna be your tender lover, no I'll ever leave you, will you be my lady, yeah. ಕನಸೊಂದು ಹುಟ್ಟಾಯ್ತು, ನಿನ್ನ ಹೆಸರನ್ನಿಟ್ಟಾಯ್ತು. ಇಲ್ಲಿ ನಿಮಗೆ ಕಾಣ್ತಿದೆ ಅಲ್ಲ ತಂದೂರಿ ರೆಸ್ಟೋರೆಂಟ್, ಇದು ಮಾತ್ರ ಇಂಡಿಯನ್ ಫುಡ್ ಇದೆ ಇಲ್ಲಿ. ನಾನು ಒಂದು ಸಲ ವಿಸಿಟ್ ಕೊಟ್ಟಿದ್ದೆ. ಎಲ್ಲ ರೀತಿ ಇಂಡಿಯನ್ ಫುಡ್ ಸಿಗುತ್ತೆ, ಆಲ್ಮೋಸ್ಟ್ ಚಿಕನ್ ಐಟಮ್ಸ್ ಎಲ್ಲ. ನಾನೀಗ ಬಸ್ ಸ್ಟಾಪಲ್ಲಿದ್ದೇನೆ ಓಲ್ಡ್ ಜಾಫಾಕ್ಕೆ ಹೋಗಲಿಕ್ಕೆ. ನಮಗೆ ಈಗ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ ವೀಕೆಂಡಲ್ಲಿ ಇಲ್ಲಿ ಬಸ್ಸಸ್ ಇರಲ್ಲ, ಅದಕ್ಕೆ ಗೌರ್ಮೆಂಟ್ ಥ್ರೂಯಿಂದ ನಮಗೆ ಫ್ರೀ ಬಸ್ಸಸ್ ಇರುತ್ತೆ. ಅದು ಲಿಮಿಟೆಡ್ ಏರಿಯಾದಲ್ಲಿ ಲಿಮಿಟೆಡ್ ಬಸ್ಸಸ್ ಹಾಕಿರ್ತಾರೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಇದು ಹೈವೇ, ನೀವಿಲ್ಲಿ ನೋಡ್ಬೋದು ಚೆನ್ನಾಗಿದೆ ಹೈವೇ ಅಂತ. ಇದು ಫ್ರೀ ಬಸ್. ಇದು ನಾನು ಬಸ್ ಒಳಗಿಂದ ವಿಡಿಯೋ ಮಾಡ್ತಾ ಇರೋದು. ಬಸ್ ಹೊರಗಡೆ ಒಂದು ಸಿಗ್ನಲಲ್ಲಿ ನಿಂತಿತ್ತು ಬಸ್, ಅಲ್ಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾನು ರೀಚ್ ಆಗಿರೋದು ಓಲ್ಡ್ ಜಾಫಾ ಸಿಟಿಗೆ. ಹೀಗಿದೆ ಸಿಟಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ಬೋದು ಮಕ್ಕಳೆಲ್ಲ ರಾತ್ರಿ ಹೊತ್ತು ತುಂಬ ಲೇಟ್ ನೈಟ್ ಎಲ್ಲ ಸುತ್ತಾಡ್ತಾರೆ ಇವರು. ರಜಾ ದಿವಸ ಅಂತೂ ಪೂರ್ತಿ ಫ್ಯಾಮಿಲಿ ಹೊರಗಡೆ ಸುತ್ತಾಡ್ತಿರ್ತಾರೆ, ಊಟ ಮಾಡ್ತಾರೆ, ಐಸ್ ಕ್ರೀಮ್ ತಿಂತಾರೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇಲ್ಲಿ ನಾನು ಫಿಶ್ ಮಾರ್ಕೆಟ್ ಸಹ ನೋಡಿದೆ, ಅದನ್ನು ಸಹ ವೀಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ಇದು ಸ್ಟ್ರೀಟ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಅಂದರೆ ನೈಟ್ ಹೊತ್ತೇ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ, ಯಾಕಂದರೆ ಪೂರ್ತಿ ಲೈಟ್ ಇರುತ್ತೆ, ಎಲ್ಲ ಜನ ಇರ್ತಾರೆ. ಜಾತ್ರೆ, ನಮ್ಮೂರಲ್ಲಿ ಜಾತ್ರೆ ಆದರೆ ಜನ ಇರ್ತಾರೆ, ಇಲ್ಲಿ ಪ್ರತಿ ವಾರ ಜಾತ್ರೆ ಥರ ಇರುತ್ತೆ. ಹೀಗಿರುತ್ತೆ ಎಲ್ಲ ಸ್ಟ್ರೀಟಲ್ಲಿ ಕೂಡ. ಅವರವರ ಫ್ಯಾಮಿಲಿ ಜೊತೆ ಇಡೀ ನೈಟ್ ಸುತ್ತಾಡ್ತಾರೆ. ತಿಂಡಿ ಮಕ್ಕಳನ್ನು ಕರ್ಕೊಂಡು ಬಂದು ಅವ್ರಿಗೆ ಬೇಕಾಗಿರೋದನ್ನು ಕೊಡಿಸಿ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇದೆಲ್ಲ ಫುಲ್ ನಾನು ನಿಮಗೆ ತೋರಿಸ್ತಾ ಇರೋದು ಜಾಫಾ ಸಿಟಿ. ಇದು ಬಂದು ಅರಬ್ಸ್ಗಳ ಸ್ವೀಟ್ಸು. ಇಲ್ಲಿ ನಾನು ಸ್ವೀಟ್ಸನ್ನು ಪಾರ್ಸಲ್ ತಗೊಂಡಿದ್ದೀನಿ. ಹೆಸರು ನನಗೆ ಗೊತ್ತಿಲ್ಲ, ಅವರ ಲ್ಯಾಂಗ್ವೇಜಲ್ಲೇ ಬರೆದಿರ್ತಾರೆ. ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ಸಹ ನೋಡಬೇಕು ಏನೇನೆಲ್ಲ ಹೆಸರಿರುತ್ತೆ ಅಂತ. ಮಜ್ಬೂಸ ಟ್ರೈ ಮಾಡಲಿಕ್ಕೆ ಅಂತ ಬಂದಿದ್ದು ಜಾಫಾಕ್ಕೆ ಆ್ಯಕ್ಚುಲಿ, ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು, ಅಂದರೆ ಅಲ್ಲಿ ರೈಸ್ ಮುಗಿದಿತ್ತು. ಸೊ ನಾನು ಶೋರ್ಮಾಕ್ಕೆ ಟ್ರೈ ಮಾಡುವ ಅಂತ ಹೋಗ್ತಾ ಇದ್ದೇನೆ. ಲೆಟ್ಸ್ ಗೋ. ಇಲ್ಲಿ ನಾನು ಶೋರ್ಮದೊಳಗೆ ಎಂಟ್ರಿ ಕೊಟ್ಟೆ. ಅಲ್ಲಾದಮೇಲೆ ಡೈರೆಕ್ಟ್ ತೊಗೊಳ್ಳಿಕ್ಕೆ ಆಪ್ಷನ್ ಇಲ್ಲ, ಅಲ್ಲಿ ಬಿಲ್ ಮಾಡಿಬಿಟ್ಟು ತೊಗೊಳ್ಬೇಕು. ಸೊ ನಾನು ಬಿಲ್ ಸೆಕ್ಷನ್ಗೆ ಹೋದೆ. ಯಾವ ಶೋರ್ಮ ಬೇಕು ಅಂತ ಅವ್ರು ಕೇಳ್ತಾರೆ. ಸೊ ಅವರಿಗೆ ನಾವು ಹೇಳಬೇಕು ಈ ಥರದ್ದು ಬೇಕಂತ. 70 ಶೆಕೆಲ್ ಎಷ್ಟ ಪೇ ಮಾಡಿದೆ ನಾನು. ಆಮೇಲೆ ಅದು ಬಿಲ್ಲನ್ನು ತೊಗೊಂಡೋಗಿ ಅವ್ರಿಗೆ ಕೊಡ್ತೇನೆ. ಅವ್ರು ಕೇಳ್ತಾರೆ ನಿಮಗೆ ಯಾವ ಥರ ಶೋರ್ಮ ಬೇಕು ಅಂತ. ಈ ಥರ ಬೇಕಾ ಅಂತ, ಅಂದರೆ ರೋಟಿ ಅಂತೆ ಒಂದು ಪೀತಾ ಅಂತ ಬರುತ್ತೆ. ಪೀತಾ ಲೈಕ್ ಬ್ರೆಡ್ ಥರ, ಅದು ಬನ್ ಥರ ಇರುತ್ತೆ, ಅದರೊಳಗೆ ಹಾಕಿ ಕೊಡ್ತಾರೆ. ನನಗೆ ಇದು ತುಂಬ ಇಷ್ಟ, ನಾನು ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಅವ್ರು ಸ್ವಲ್ಪ ಖಾರ ಮತ್ತು ಹುಮ್ಮೂಸ್ ಅಂತ ಒಂದು ಬರುತ್ತೆ ಅದು, ಆಮೇಲೆ ಅದಕ್ಕೆ ಸ್ವಲ್ಪ ಸಲಾಡ್ಸ್, ಎಲ್ಲ ರೀತಿ ಸಲಾಡ್ಸ್ ಹಾಕಿ ಕೊಡ್ತಾರೆ ಬೇಕಿದ್ದರೆ. ಬೇಕಿಲ್ಲ ಅಂದರೆ ನಾವು ಸ್ಕಿಪ್ ಮಾಡ್ಬೋದು. ಮತ್ತು ಅವ್ರು ಕೇಳ್ತಾರೆ ಯಾವುದು ಬೇಕಂತ. ಮೀಟೆಲ್ಲ ಇರುತ್ತಲ್ಲ, ಸೊ ಚಿಕನ್ ನಾವು ತೊಗೊಳ್ಳೋದು. ಚಿಕನ್ನ ಹಾಕಿ ಅಂತ ಕೇಳಿದೆ. ಆಮೇಲೆ ಅವರು ಎಲ್ಲ ತುಂಬ ಜಾಸ್ತಿ ಹಾಕ್ತಾರೆ ಇಷ್ಟಕ್ಕೇ. ಆಮೇಲೆ ಅದನ್ನು ನೀಟಾಗಿ ರೋಲ್ ಮಾಡಿ ಕೊಡ್ತಾರೆ ನೋಡಿ. ಆಮೇಲೆ ಕಟ್ ಮಾಡಲಿಕ್ಕೆ ಹೇಳಿದ್ದೆ, ಕಟ್ ಮಾಡಿ ಕೊಟ್ಟಿದ್ರು. ನಾನು ಏನು ತಿನ್ನಬೇಕಂತ ಆಸೆ ಮಾಡಿದ್ದೆ ಅಂದರೆ ಮಜ್ಬೂಸ, ಅದು ಸಿಕ್ಕಿಲ್ಲ ನನಗೆ. ಅಲ್ಲಿ ಅರಬ್ಸ್ನವರ ಮಜ್ಬೂಸ ತಿನ್ನಬೇಕಂತ ಬಂದದ್ದು. ತುಂಬ ಟೈಮಿಗಿತ್ತು ಅದನ್ನು ಟೇಸ್ಟ್ ಮಾಡಿ. ಮೊದಲು ನಾನು ತಿಂದಿದ್ದೆ, ನನಗೆ ಭಾಳ ಇಷ್ಟ. ಆದರೆ ಏನು ಮಾಡೋದು, ಇಲ್ಲಿ ರೆಸ್ಟೋರೆಂಟಲ್ಲಿ ಆಲ್ರೆಡಿ ಕ್ಲೋಸ್ ಆಗಿತ್ತು. ಮತ್ತು ಅವರು ಮಾರ್ನಿಂಗಿಂದ, ಅದೇ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮಾತ್ರ ಇರ್ತಾರೆ ಅಂತ ಹೇಳಿದರು, ಸಂಜೆ ಇರಲ್ಲ ಅಂತ ಹೇಳಿದರು ಅದು ರೈಸ್ ಐಟಮ್ಸ್. ಸೊ ಅದಕ್ಕೆ ನಾನು ಇವರ ಅರಬ್ಸ್ನವ್ರದ್ದೇ ಶೋರ್ಮ ತಗೊಂಡು ಹೋಗ್ತಿದ್ದೇನೆ, ಪಾರ್ಸೆಲ್ ತಗೊಂಡು ಹೋಗ್ತಿದ್ದೇನೆ. ಈಗ ನನಗೆ ಸ್ವೀಟ್ ಟ್ರೈ ಮಾಡಲಿಕ್ಕೆ, ಅದು ಅರಬಿಕ್ನವರ ಕುನಾಫಾ ಟ್ರೈ ಮಾಡಬೇಕು. ಬನ್ನಿ ನನ್ನ ಜೊತೆ.
ಎಸ್ ರಂಜಿತಾ. ನನಗೆ ಇಲ್ಲಿ ಒಳಗಡೆ ಹೋದ್ಮೇಲೆ ತುಂಬ ಇಷ್ಟ ಆಗಿದ್ದು ಈ ಲೈಟ್ಸ್ ತುಂಬಾ ಚೆಂದ ಕಾಣ್ತಿತ್ತು. ಆಮೇಲೆ ಒಳಗಡೆ ರೆಸ್ಟೋರೆಂಟ್ ಒಳಗಡೆನೂ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗೆ ಇಲ್ಲಿ ಸ್ವೀಟ್ಸ್ ಮಾತ್ರ ಸಿಗುತ್ತೆ, ಸೊ ನಾನು ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಿದ್ದೇನೆ. ವೇಟಿಂಗ್ ಫಾರ್ ಕುನಾಫಾ, ವೆರಿ ಎಕ್ಸೈಟೆಡ್. ನಾನು ಇದನ್ನು ಐಸ್ ಕ್ರೀಮ್ ಜೊತೆ ಟೇಸ್ಟ್ ಮಾಡಿದೆ. ಮೇಲೆ ಐಸ್ ಕ್ರೀಮ್ ಹಾಕ್ಕೊಂಡು ಅದು ಬಿಸಿ ಇರುತ್ತೆ ಕೆಳಗಡೆ, ಅದನ್ನು ಐಸ್ ಕ್ರೀಮ್ ಜೊತೆ ತಿನ್ನೋದು ತುಂಬಾ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ, ತುಂಬ ಸ್ವೀಟ್ ಆಗಿದೆ. ಜಾಸ್ತಿ ಸ್ವೀಟ್ ತಿನ್ನೋರು ಕೂಡ ಇದನ್ನು ಇಷ್ಟ ಮಾಡ್ತಾರೆ. ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಆದರೂ ಇಷ್ಟಪಡ್ತಿದ್ದೀನಿ. ತುಂಬಾ ಇಷ್ಟ ಆಗಿತ್ತು. ನಾನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ವೆರಿ ಡಿಲಿಷಿಯಸ್. ಮತ್ತೊಂದು ಬೇರೆ ಶಾಪಿಗೆ ಹೋಗಿದ್ದೆ, ಅಲ್ಲೂ ಕೂಡ ಇದೆ ಸ್ವೀಟ್ಸ್. ಎಲ್ಲ ಸ್ವೀಟ್ಸ್ ಅಂಗಡಿಗೆ ಹೋದರೂ ಸೇಮ್ ಟೈಪ್ ಆಫ್ ಸ್ವೀಟ್ಸ್ ನೋಡ್ಬೋದು ನೀವು ಇಲ್ಲಿ. ಮತ್ತು ನಾನು ಅದೇ ಸ್ವೀಟ್ಸ್ನ ನೋಡ್ತಾ ಇದ್ದೀನಿ. ಇಲ್ಲೂ ಕೂಡ ನನಗೆ ಹೆಸರು ಅರ್ಥ ಆಗ್ತಿಲ್ಲ, ಅವರ ಭಾಷೆಯಲ್ಲಿದೆ. ಅಲ್ಲಿಂದ ಮತ್ತೆ ಮನೆಗೆ ಬರಬೇಕು ಅಂದರೆ ಮತ್ತೆ ಫ್ರೀ ಬಸ್ ಇಟ್ಕೋಬೇಕು, ಮನೆಗೆ ಬರಬೇಕು. ಸೊ ನಾನು ಹೊರಗೆ ಬಂದಿದ್ದೇನೆ, ಈಗ ರೋಡಿಗೆ ಬಸ್ ಸ್ಟಾಪಿಗೆ ಹೊರಟಿದ್ದೇನೆ. ರೈಲ್ವೆ ಟ್ರ್ಯಾಕ್, ಇದು ರೈಲ್ವೆ ಸ್ಟಾಪ್. ಇದು ಇಲ್ಲೆಲ್ಲ ಕಾಣ್ತಿದ್ದೆಲ್ಲ ಅಲ್ಲಿ ತನಕ, ಅಲ್ಲಿ 1 2 ಅಲ್ಲಿ ಒಂದುಂಟು, ಮತ್ತು ಇಲ್ಲಿ ಒಂದುಂಟು ನೋಡಿ. 1 2 3 ಅಂತ ಇರಬೇಕು ಮೇ ಬಿ. ಎಸ್, ಫೈನಲಿ ನಾನು ನನ್ನ ಮನೆಗೆ ರೀಚ್ ಆಗಿದ್ದೇನೆ. ಸಖತ್ ಟಯರ್ಡ್ ಆಗಿದೆ ನನಗೆ. ಟೈಮ್ ಆಗಿದೆ 10 ಗಂಟೆ. ಇವತ್ತು ನಾನು ಮಾಡಿದ ವಿಡಿಯೋದಲ್ಲಿ ನನಗೆ ತುಂಬ DM ಬರ್ತಿತ್ತು, ಇಸ್ರೇಲ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ತೋರಿಸಿ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಅವರ ವೀಕೆಂಡ್ ಲೈಫ್ ಹೇಗಿರುತ್ತೆ, ಎಸ್ಪೆಷಲಿ ಅವ್ರ ವೀಕೆಂಡಲ್ಲಿ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವರು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅವರು ಈ ವೀಕೆಂಡಲ್ಲಿ ಜಾಸ್ತಿ ಬೀಚಿಗೆ ಬರ್ತಾರೆ, ಅವರು ಬೀಚಲ್ಲಿ ಯಾವ ಥರ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದರ ನೆಕ್ಸ್ಟ್ ನಾನು ವಿಸಿಟ್ ಕೊಟ್ಟಿದ್ದು ಜಾಫಾ ಓಲ್ಡ್ ಸಿಟಿಗೆ. ಅಲ್ಲಿ ನಾನು ಆ್ಯಕ್ಚುಲಿ ಫುಡ್ ಟ್ರೈ ಮಾಡಬೇಕಿತ್ತು, ಆದರೆ ಅಲ್ಲಿ ನನಗೆ ಬೇಕಾಗಿರೋ ಫುಡ್ ಸಿಕ್ಕಿಲ್ಲ, ನಾನು ಇಷ್ಟಪಟ್ಟಿದ್ದ ಫುಡ್ಡಲ್ಲಿ ಸಿಕ್ಕಲಿಲ್ಲ. ಅದಕ್ಕೆ ನಾನು ಅವರ ಫೇಮಸ್ ಸ್ವೀಟ್ ಆಗಿರುವಂಥದ್ದು ಕುನಾಫಾ, ಅದನ್ನು ಟ್ರೈ ಮಾಡಿದೆ. ಇಲ್ಲಿ ಕುನಾಫಕ್ಕೆ ಅವರು ನಫೆ ಅಂತ ಕರೀತಾರೆ. ಮುಂದೆ ನಿಮಗೆ ಇಸ್ರೇಲ್ ಬಗ್ಗೆ ಯಾವುದಾದ್ರೂ ಮಾಹಿತಿ ಬೇಕಾದಲ್ಲಿ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ, ಹೀಗೆ ಮತ್ತೆ ಸಿಗೋಣ. ಬಾಯ್.